ಶಕ್ತಿಯೇ ಸರ್ವ ಸುಖಗಳ ಮೂಲಾಧಾರ. ಶಕ್ತಿ ನಾಶದಿಂದ ಮನಸ್ಸು ಮಲಿನವೂ ಅಪವಿತ್ರವೂ ಆಗುತ್ತದೆ. ಶಕ್ತಿಯೇ ಎಲ್ಲ ಧರ್ಮಗಳ ಮೂಲ. ನೀನು ಶಕ್ತಿ ನಾಶ ಮಾಡಿಕೊಂಡು ಮಾಡುವ ಜಪ ತಪ ಪೂಜೆ ಭಜನೆ ಎಲ್ಲ ವ್ಯರ್ಥ. ನೀನು ಶಕ್ತಿ ನಾಶ ಮಾಡಿಕೊಂಡು ಯಾವ ಸಾಧನೆ ಮಾಡಿದ್ರೂ ಅದು ವ್ಯರ್ಥ. ಶಕ್ತಿ ಸಂಪಾದನೆಯಿಂದ ಪುಣ್ಯಾತ್ಮರಾಗುತ್ತಾರೆ. ಶಕ್ತಿ ನಾಶದಿಂದ ಪಾಪಾತ್ಮರಾಗುತ್ತಾರೆ. ಶಕ್ತಿ ನಾಶದಿಂದ ಮಲಿನರಾಗುತ್ತಾರೆ, ಮಲಿನಾತ್ಮಕರಾಗುತ್ತಾರೆ. ಕಾಮಾಗ್ನಿಯಿಂದ ಶಕ್ತಿ ನಾಶ ಆಗುತ್ತದೆ. ಅಜ್ಞಾನವೇ ಮೃತ್ಯು, ಜ್ಞಾನವೇ ಜೀವನ. ಅಜ್ಞಾನದಿಂದ ಶಕ್ತಿ ನಾಶ ಆಗುತ್ತೆ. ಕಾಮುಕ ಭಾವನೆ ಮತ್ತು ಕಾಮುಕ ಕಲ್ಪನೆಯಿಂದ ಶಕ್ತಿ ನಾಶ ಆಗುತ್ತೆ. ಕಾಮದಿಂದ ಶಕ್ತಿ ನಾಶ ಆಗುತ್ತೆ. ಶಾರೀರಿಕ ಅಪವಿತ್ರತೆಯಿಂದ ಶಕ್ತಿ ನಾಶ ಆಗುತ್ತೆ. ವಾಚಿಕ ಅಪವಿತ್ರತೆಯಿಂದ ಶಕ್ತಿ ನಾಶ ಆಗುತ್ತೆ. ಮಾನಸಿಕ ಅಪವಿತ್ರತೆಯಿಂದ ಶಕ್ತಿ ನಾಶ ಆಗುತ್ತೆ. ಕಾಮಾತಿರೇಕದಿಂದ ಸರ್ವಶಕ್ತಿ ನಾಶ ಆಗುತ್ತೆ. ಕೂದಲು ಉದುರುವುದು ಶಕ್ತಿ ನಾಶದ ಸಂಕೇತ. ಕಣ್ಣಿನ ಸುತ್ತ ಕರ್ರಗಾಗುವುದು, ಕಪ್ಪು ಕಲೆಗಳು ಮುಖದ ಮೇಲೆ, ಇವೆಲ್ಲ ಶಕ್ತಿ ನಾಶದ ಲಕ್ಷಣಗಳು. ನೀವು ಶಕ್ತಿ ನಾಶ ಮಾಡಿಕೊಂಡ್ರೆ ನಿಮ್ಮ ಶರೀರದ ಮೇಲೆ, ನಿಮ್ಮ ಮುಖದ ಮೇಲೆ ಮುದ್ರಿತವಾಗುತ್ತದೆ. ನಿಮ್ಮನ್ನು ನೋಡಿದ ತಕ್ಷಣ ಶಕ್ತಿ ಇಲ್ಲ ಅಂತ ಗೊತ್ತಾಗುತ್ತೆ. ಯಾರು ಅತಿಯಾಗಿ ಶಕ್ತಿ ನಾಶ ಮಾಡ್ಕೊತಾರೆ ಅವರು ಆತ್ಮಹತ್ಯೆ ಭಾವನೆ ಬರುತ್ತೆ. ಆತ್ಮಹತ್ಯೆ ಆಲೋಚನೆ ಮಾಡ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾರು ಅತಿಯಾಗಿ ಶಕ್ತಿ ನಾಶ ಮಾಡ್ಕೊತಾರೆ ಅವರಿಗೆ ಹುಚ್ಚಿಡಿಯುತ್ತೆ, ಹುಚ್ಚರಾಗ್ತಾರೆ. ಶಕ್ತಿ ನಾಶ ಮಾಡಿಕೊಂಡ್ರೆ ಸತ್ವಹೀನನಾಗ್ತಾನೆ, ತುಚ್ಛನಾಗ್ತಾನೆ, ನೀಚನಾಗ್ತಾನೆ. ಪುರುಷರಾಗಲಿ ಸ್ತ್ರೀಯರಾಗಲಿ ಶಕ್ತಿ ನಾಶ ಮಾಡ್ಕೋಬಾರ್ದು. ಶಕ್ತಿ ನಾಶ ಮಾಡಿಕೊಂಡ್ರೆ ಕಾಂತಿಹೀನ ಶರೀರ ಆಗುತ್ತೆ. ಪ್ರಯತ್ನಪೂರ್ವಕವಾಗಿ ಶಕ್ತಿ ಸಂಪಾದಿಸಬೇಕು. ಗಂಡಾಗಲಿ ಹೆಣ್ಣಾಗಲಿ, ಗಂಡಾಗಲಿ ಹೆಣ್ಣಾಗಲಿ ಹುಟ್ಟಿದಾಗಿಂದ ಸಾಯೋವರೆಗೂ ಕಾಮುಕ ಭಾವನೆ ತಂದ್ಕೋಬಾರ್ದು, ಕಾಮುಕ ಕಲ್ಪನೆ ಮಾಡಬಾರ್ದು. ಒಂದು ವೇಳೆ ಮಾಡಿದರೆ ಸರ್ವನಾಶ ಆಗುತ್ತೆ, ಶಕ್ತಿ ಸರ್ವನಾಶ ಆಗುತ್ತೆ. ಶಕ್ತಿ ನಾಶದಿಂದ ಮಧುರವಾದ ಇಂಪಾದ ಸ್ವರ ನಷ್ಟ ಆಗುತ್ತೆ. ಕಠೋರ ಕರ್ಕಶ ಸ್ವರ ಬರುತ್ತೆ. ಕೂದಲು ಬೆಳ್ಳಗಾಗುವುದು ಶಕ್ತಿ ನಾಶದ ಸಂಕೇತ. ಯಾವಾಗಲೂ ಕೆಟ್ಟದ್ದೇ ಆಲೋಚನೆ ಮಾಡ್ತಾ ಇದ್ದರೆ ಅದು ಶಕ್ತಿ ನಾಶವಾಗಿದೆ ಅನ್ನುವ ಸಂಕೇತ. ನಮ್ಮ ಬೆನ್ನು ಮೂಳೆ ಶಕ್ತಿಶಾಲಿಯಾಗಿರಬೇಕು. ಬೆನ್ನು ಮೂಳೆ ಏನಾದರೂ ಡೊಂಕಾಗಿ ಬಾಗಿದರೆ ಶಕ್ತಿ ನಾಶ ಆಗಿದೆ ಅಂತ ಅರ್ಥ. ಯಾವಾಗಲೂ ಮನುಷ್ಯರು ನೆಟ್ಟಗೆ ನಿಲ್ಲಬೇಕು, ನೆಟ್ಟಗೆ ಕೂತ್ಕೋಬೇಕು. ಒಂದು ವೇಳೆ ಸೊಟ್ಟಪಟ್ಟ ನಿಂತ್ಕೊಳ್ಳೋದು, ಸೊಟ್ಟಪಟ್ಟ ಕೂತ್ಕೊಳ್ಳೋದು, ಯಾವುದೋ ಸಪೋರ್ಟ್ ಕೊಟ್ಟು ಕೂತ್ಕೊಳ್ಳೋದು, ಕೈ ಊರ್ಕೊಂಡು ಕೂತ್ಕೊಳ್ಳೋದು, ಜಾಸ್ತಿ ಹೊತ್ತು ಕೂತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ಬಗ್ಗಿ ಕೂತ್ಕೊಳ್ಳೋದು, ಬಗ್ಗಿ ನಿಂತ್ಕೊಳ್ಳೋದು, ಇವೆಲ್ಲ ಶಕ್ತಿ ನಾಶದ ಸಂಕೇತ. ಗೂನು ಬೆನ್ನು ಶಕ್ತಿ ನಾಶದ ಸಂಕೇತ. ಬೆನ್ನು ನೋವು ಶಕ್ತಿ ನಾಶದ ಸಂಕೇತ. ನೆಗಡಿ, ಕೆಮ್ಮು, ಜ್ವರ ಇವೆಲ್ಲ ಶಕ್ತಿ ನಾಶದ ಸಂಕೇತ. ತುಟಿಗಳು ಗುಲಾಬಿ ಬಣ್ಣ ಇಲ್ಲದೆ ಇರೋದು, ಉಗುರು ಗುಲಾಬಿ ಬಣ್ಣ ಇಲ್ಲದೆ ಇರೋದು ನಿನ್ನಲ್ಲಿ ಶಕ್ತಿ ನಾಶ ಆಗಿದೆ ಅನ್ನುವ ಸಂಕೇತ. ಕೈಕಾಲುಗಳು ಕಂಪಿಸುವುದು, ಕೈಕಾಲುಗಳು ತಣ್ಣಗಾಗುವುದು ಇದೆಲ್ಲ ಶಕ್ತಿ ನಾಶದ ಲಕ್ಷಣ. ಶಕ್ತಿ ನಾಶದಿಂದ ಸ್ಪರ್ಶ ಜ್ಞಾನ ಇರೋದಿಲ್ಲ, ರುಚಿ ಸಿಗೋದಿಲ್ಲ, ವಾಸನೆ ಸಿಗೋದಿಲ್ಲ, ಎಲ್ಲ ಶೂನ್ಯ. ಶಕ್ತಿ ನಾಶದಿಂದ ಕೈ ಕಾಲು ಎಲ್ಲ ಜಾಯಿಂಟ್ ಪೇನ್ ಬರುತ್ತೆ. ಕೈ ಕಾಲು ಜುಮ್ ಹಿಡಿಯುತ್ತೆ. ಶಕ್ತಿ ನಾಶದಿಂದ ನಾಡಿಗಳು ಮಂದವಾಗಿ ಹಾರುತ್ತೆ.
ಶಕ್ತಿ ನಾಶ ಮಾಡಿಕೊಂಡವರು ಸುಳ್ಳು ಹೇಳೋದು, ಸುಳ್ಳು ಪ್ರತಿಜ್ಞೆ ಮಾಡೋದು, ಕೊಟ್ಟ ಮಾತಿಗೆ ತಪ್ಪೋದು, ದೊಡ್ಡ ದೊಡ್ಡ ಮಾತುಗಳನ್ನು ಆಡಿ ಅದನ್ನು ಮಾಡದೇ ಇರೋದು, ಈ ಥರ ಅವರು ಪ್ರವರ್ತನೆ ಇರುತ್ತೆ. ಶಕ್ತಿ ಯಾರು ಕಳ್ಕೊಂಡಿರ್ತಾರೆ ಅವರು ಪ್ರತಿಯೊಂದು ಕೆಲಸದಲ್ಲಿ ನಿರುಪಯೋಗಿ ಆಗಿರ್ತಾರೆ. ಶಕ್ತಿ ಕಳ್ಕೊಂಡವ್ರಿಗೆ ಎದೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರ್ತವೆ, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ತವೆ. ಎದೆ ಹಗುರ ಆಗೋದು, ಎದೆ ಬೇನೆ, ಕಫ, ದಮ್ಮು, ಹಾರ್ಟ್ ಅಟ್ಯಾಕ್ ಆಗೋದು ಇವೆಲ್ಲ ಶಕ್ತಿ ನಾಶದ ಸಂಕೇತ. ಮಸಾಲೆ ಪದಾರ್ಥಗಳಿಂದ ಶಕ್ತಿ ನಾಶ ಆಗುತ್ತೆ. ಅತ್ಯಂತ ರುಚಿಕರವಾದ ಆಹಾರ ತಿನ್ನುವುದರಿಂದ ಶಕ್ತಿ ನಾಶ ಆಗುತ್ತೆ. ಮೂಲವ್ಯಾಧಿ ಬರುತ್ತೆ. ಶಕ್ತಿ ನಾಶ ಮಾಡಿಕೊಂಡ್ರೆ ಮೂಲವ್ಯಾಧಿ ಬರುತ್ತೆ. ಶಕ್ತಿ ನಾಶ ಮಾಡಿಕೊಂಡ್ರೆ ನಿದ್ರಾ ಭಂಗವಾಗುತ್ತೆ, ನಿದ್ದೆ ಬರಲ್ಲ ಸರಿಯಾಗಿ. ನಿದ್ದೆ ಬಂದ್ರೂ ಸ್ವಲ್ಪ ಹೊತ್ತು ಬರುತ್ತೆ, ಆಮೇಲೆ ಎಚ್ಚರ ಆಗುತ್ತೆ. ನಾನಾ ತೊಂದರೆಗಳು, ಸ್ಲೀಪಿಂಗ್ ಪ್ರಾಬ್ಲಮ್. ಶಕ್ತಿ ನಾಶ ಸ್ಲೀಪಿಂಗ್ ಪ್ರಾಬ್ಲಮ್. ಶಕ್ತಿ ನಾಶ ಮಾಡಿಕೊಂಡವ್ರಿಗೆ ಅತಿಯಾದ ಸಂಕಟ ಆಗುತ್ತೆ, ಸುಳ್ಳು ಹಸುವಾಗುತ್ತೆ. ಒಂದು ವೇಳೆ ತಿಂದರೆ ಅದು ಆಹಾರ ಜೀರ್ಣನೇ ಆಗಲ್ಲ. ಇವೆಲ್ಲ ಶಕ್ತಿ ನಾಶದ ಒಂದು ಸಂಕೇತಗಳು. ಒಂದು ವೇಳೆ ಎದ್ದುಬಿಟ್ಟು ನಿನ್ನ ಮೈ ಮುರಿಯೋದು, ಸಡನ್ನಾಗಿ ಎದ್ದೇಳೋದು, ಕೂತ್ಕೊಳ್ಳೋದು ಸಡನ್ನಾಗಿ ಮಾಡಿದಾಗ ಕಣ್ಣಿಗೆ ಕತ್ತಲು ಗವಿಯುತ್ತೆ, ಅದು ಶಕ್ತಿ ನಾಶ ಆಗಿದೆ ಅಂತ ಅರ್ಥ. ಶಕ್ತಿ ನಾಶದ ಸಂಕೇತ. ಶಕ್ತಿ ನಾಶ ಮಾಡಿಕೊಂಡಿರೋರಿಗೆ ಮೆದುಳಿನಲ್ಲಿ ಸತ್ವ ಇರೋದಿಲ್ಲ. ಯಾರು ಶಕ್ತಿ ನಾಶ ಮಾಡ್ಕೊಂಡಿರ್ತಾರೆ ಅವರು ಮಸ್ತಕ ಸಾರಹೀನವಾಗಿರುತ್ತದೆ. ತಲೆನೋವು ಬರುತ್ತೆ, ಯಾವಾಗಲೂ ತಲೆಭಾರ, ತಲೆನೋವು. ಯಾರು ಶಕ್ತಿ ನಾಶ ಮಾಡ್ಕೊಂಡಿರ್ತಾರೋ ಅವರಿಗೆ ತಲೆನೋವು ಬರುತ್ತೆ. ಶಕ್ತಿ ನಾಶ ಮಾಡಿಕೊಂಡ್ರೆ ಸ್ಮರಣಶಕ್ತಿ ನಾಶ ಆಗುತ್ತೆ. ಶಕ್ತಿ ನಾಶ ಮಾಡಿಕೊಂಡ್ರೆ ಬುದ್ಧಿ ಮಂದವಾಗುತ್ತೆ. ಶಕ್ತಿ ನಾಶದಿಂದ ಇಂದ್ರಿಯಗಳ ಎಲ್ಲ ನರಗಳು ಶಿಥಿಲವಾಗ್ತವೆ. ಶಕ್ತಿ ನಾಶದಿಂದ ಮಲಬದ್ಧತೆ ಬರುತ್ತೆ. ಹಗಲು ಇರುಳು ಸೇರಿ 4 ಬಾರಿ ಮೂತ್ರ ವಿಸರ್ಜನೆ ಮಾಡುವುದು ಒಳ್ಳೆಯದು. ಅದು ಯೋಗ್ಯ. ಬಹುಮೂತ್ರ ಮತ್ತು ಮೂತ್ರ ಉರಿಗಟ್ಟೋದು ಇದೆಲ್ಲ ಶಕ್ತಿ ನಾಶದ ಸಂಕೇತ. ಶಕ್ತಿ ಇಲ್ಲ ಅಂತ ಅರ್ಥ. ಕಾಮ ಸಂಕಲ್ಪದಿಂದ ಶಕ್ತಿ ನಾಶ ಆಗುತ್ತೆ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾರು ಶಕ್ತಿ ನಾಶ ಮಾಡಿಕೊಂಡಿರ್ತಾರೆ ಅವ್ರ ಜನನೇಂದ್ರಿಯ ನಿಶಕ್ತಿ ಆಗುತ್ತೆ. ಸಸ್ಯಾಹಾರಿಗಳು ತುಂಬ ಶಕ್ತಿಶಾಲಿಗಳಾಗಿರ್ತಾರೆ. ಮಾಂಸಾಹಾರಿಗಳು ದುರ್ಬಲರಿರ್ತಾರೆ, ಶಕ್ತಿಹೀನರಾಗಿರ್ತಾರೆ. ಶರೀರದಲ್ಲಿ ಸ್ಫೂರ್ತಿ, ಮನದಲ್ಲಿ ಸುಬುದ್ಧಿ, ಜನರಲ್ಲಿ ಕೀರ್ತಿ ಬೆಳಿಬೇಕು ಅಂದರೆ ಶಕ್ತಿ ಸಂಪಾದನೆ ಮಾಡಬೇಕು. ಶಕ್ತಿ ಸೂತ್ರವನ್ನು ಪಾಲನೆ ಮಾಡಬೇಕು. ಯಾರು ಶಕ್ತಿಯನ್ನು ಸಂಪಾದನೆ ಮಾಡ್ತಾರೆ ಅವರು ಮಹಾತ್ಮರಾಗ್ತಾರೆ. ಯಾರು ಶಕ್ತಿಯನ್ನು ಸಂಪಾದನೆ ಮಾಡ್ತಾರೆ ಅವರು ಬುದ್ಧಿವಂತರಾಗಿರ್ತಾರೆ. ಯಾರು ಶಕ್ತಿಯನ್ನು ಸಂಪಾದನೆ ಮಾಡ್ತಾರೆ ಅವರು ಭಾಗ್ಯವಂತರಾಗಿರ್ತಾರೆ. ಶಕ್ತಿ ನಾಶ ಮಾಡಿಕೊಂಡವರು ಮಲಮೂತ್ರ ವಿಸರ್ಜನೆ, ವೀರ್ಯ ವಿಸರ್ಜನೆ ಹೊರಗಡೆ ವಿಸರ್ಜನೆ ಮಾಡಬೇಕಾದ್ರೆ ಅವರ ದೇಹದ ಪ್ರಾಣಶಕ್ತಿ ನಾಶ ಆಗುತ್ತೆ. ಯಾವಾಗಲೂ ಮಿತ ಆಹಾರಿಗಳು ಶಕ್ತಿವಂತರಾಗಿರ್ತಾರೆ. ಅನ್ನವು ಕೊಲ್ಲಬಲ್ಲದು, ಕಾಯಬಲ್ಲದು ಅನ್ನುವ ಗಮನದಲ್ಲಿಟ್ಕೋಬೇಕು. ಅತಿ ಭೋಜನ ರೋಗವನ್ನು ಬೆಳೆಸುತ್ತೆ, ದರಿದ್ರತನವನ್ನು ಬೆಳೆಸುತ್ತೆ. ಯೋಗ್ಯವಾದ ಮಿತ ಆಹಾರಗಳನ್ನೇ ಸೇವಿಸಬೇಕು. ಸತ್ಸಂಗದಿಂದ ಸದ್ಗುಣಗಳು ಬರ್ತವೆ, ದುಸ್ಸಂಗದಿಂದ ದುರ್ಗುಣಗಳು ಬರ್ತವೆ. ಶುದ್ಧ ಆಚಾರ, ಶುದ್ಧ ವಿಚಾರ, ಉದಾತ್ತ ವಿಚಾರ, ಮಾನಸಿಕ ಪವಿತ್ರತೆ ಇದೇ ಶಕ್ತಿ ಸೂತ್ರದ ರಹಸ್ಯ. ನಿಮ್ಮ ಮಾತಿನಿಂದ ನಿಮ್ಮ ಮನದ ಪರೀಕ್ಷೆಯಾಗುವುದು. ಇದು ನೆನಪಿನಲ್ಲಿಟ್ಕೊಳ್ಳಿ. ಶಾರೀರಿಕ, ವಾಚಿಕ ಮತ್ತು ಮಾನಸಿಕ ಪವಿತ್ರತೆ ಇದು ಬೇಕು ಶಕ್ತಿ ಸಂಪಾದನೆ ಮಾಡೋದಕ್ಕೆ. ಯಾರು ಶಕ್ತಿ ನಾಶ ಮಾಡಿಕೊಂಡಿರ್ತಾರೆ ಅವರ ಮೂತ್ರದಲ್ಲಿ ಕಸುವು ಇರುವುದಿಲ್ಲ, ನೆಲದಲ್ಲಿ ತಗ್ಗು ಬೀಳುವುದಿಲ್ಲ, ಸಂಭೋಗ ಕ್ರಿಯೆಯಲ್ಲಿ ಅಯೋಗ್ಯರಾಗಿರ್ತಾರೆ.
ಜನನೇಂದ್ರಿಯ ಶಕ್ತಿ ಕುಂದುತ್ತೆ. ಯಾರು ಶಕ್ತಿ ನಾಶ ಮಾಡ್ಕೊತಾರೆ ಅವರಿಗೆ ಪಾಪದೃಷ್ಟಿ ಪಾಪಚಿತ್ತ ಜಾಸ್ತಿ ಆಗುತ್ತೆ, ಸ್ತ್ರೀ ವಶನ ಜಾಸ್ತಿ ಆಗುತ್ತೆ, ವಿಕಾರ ಜಾಸ್ತಿ ಆಗುತ್ತೆ. ಯಾರು ಶಕ್ತಿ ನಾಶ ಮಾಡ್ಕೊಂಡಿರ್ತಾರೆ ಅವರಿಗೆ ಸ್ವಪ್ನ ದೋಷ ಅತಿಯಾಗಿ ಆಗುತ್ತೆ. ಯಾರು ಶಕ್ತಿ ನಾಶ ಮಾಡ್ಕೊಂಡಿರ್ತಾರೆ ಅವರು ಕುಸಂಗತಿ, ಏಕಾಂತವಾಸ, ಮನ ಬಂದಂತೆ ರಗಳೆ ಕೊಚ್ಚುವುದು, ಆರಂಭದಲ್ಲಿ ಉತ್ಸಾಹ ತೋರಿಸ್ತಾರೆ, ಕೊನೆಯಲ್ಲಿ ನಿರುತ್ಸಾಹ ತೋರಿಸ್ತಾರೆ. ಅದಕ್ಕೋಸ್ಕರ ನೀನು ಶಕ್ತಿ ಸಂಪಾದನೆ ಮಾಡಬೇಕು. ಶಕ್ತಿ ಸಂಪಾದನೆ ಮಾಡಬೇಕು ಅಂದರೆ ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು. ಮತ್ತು ಶೃಂಗಾರ ರಸಭರಿತ ಕೆಟ್ಟ ಚಿತ್ರಗಳನ್ನು ನೀವು ನೋಡಬಾರ್ದು. ಯಾರು ಶಕ್ತಿ ನಾಶ ಮಾಡ್ಕೊತಾರೆ ಅವರು ಮನದಲ್ಲಿ ಯಾವಾಗಲೂ ನಿರಾಸೆ, ಚಿಂತೆ, ಭೀತಿ, ಅಶಕ್ತತೆ ಇರುತ್ತೆ. ಯಾರು ಶಕ್ತಿ ನಾಶ ಮಾಡ್ಕೊತಾರೆ ಅವರು ಮನಸ್ಸು ಬಹು ದುರ್ಬಲವು, ಚಂಚಲವು ಆಗಿರುತ್ತೆ. ಯಾರು ಶಕ್ತಿ ನಾಶ ಮಾಡ್ಕೊತಾರೆ ಅವರು ಯಾವಾಗಲೂ ಬೇಸರ, ಆಲಸ್ಯ, ಪಾಪದೃಷ್ಟಿ ಬೆಳೆಯುತ್ತೆ. ಯಾರು ಶಕ್ತಿ ನಾಶ ಮಾಡ್ಕೊತಾರೆ ಅವರು ಕೈಗೊಂಡ ಕೆಲಸ ಎಲ್ಲ ಅಪೂರ್ಣ ಮಾಡ್ತಾರೆ. ಯಾರು ಶಕ್ತಿ ನಾಶ ಮಾಡ್ಕೊತಾರೆ ಅವರು ಯಾವ ಕೆಲಸ ಮಾಡೋದಕ್ಕೂ ಉತ್ಸಾಹ ಬರೋದಿಲ್ಲ, ಉಲ್ಲಾಸ ಬರೋದಿಲ್ಲ, ಶಕ್ತಿ ಬರೋದಿಲ್ಲ, ತ್ರಾಣ ಬರೋದಿಲ್ಲ.